ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕ್ ಅಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರೂ. ಈಗ ಫ್ರೆಶ್ ಅಪ್ ಎಲ್ಲ ಮುಗೀತು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕ್ ಅಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಂತ ಭಾವಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ 7 o'clock ಆಗಿದೆ. ಧ್ರುವನ್ಗೆ ಇಡ್ಲಿ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ. ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಧ್ರುವನ್ ನೋಡಿ ಇಲ್ಲಿ ಕುತ್ಕೊಂಡಿದ್ದಾನೆ. ಮನೆ ನೋಡಿ ಆ ಥರ ಇದೆ. ಕಂಪ್ಲೀಟ್ ಕ್ಲೀನ್ ಆಗಿದೆ. ಇಷ್ಟು ಕ್ಲೀನ್ ನೋಡಿದ್ರಲ್ಲ, ಎಷ್ಟು ಕೆಲಸ ಇದೆ. ಕ್ಲೀನ್ ಮಾಡಬೇಕು. ಫಸ್ಟು ಅವನಿಗೆ ತಿಂಡಿ ಮಾಡಿ ಕಳಿಸ್ಬಿಡೋಣ ಅಂತ ಬಂದೆ. ಯಾಕಂದರೆ ಸ್ವಲ್ಪ ಅವ್ರಿಗೂ ಫೀವರ್ ಇತ್ತು. 2 ಡೇಸಿಂದ ಹೋಗಿಲ್ಲ ಸ್ಕೂಲ್ಗೆ. ಇವತ್ತು ಹೋಗ್ತಾನೆ. ಸ್ವಲ್ಪ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇದೆ ಸ್ಕೂಲಲ್ಲಿ, ಹಾಗಾಗಿ ಕಳ್ಸೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ತಿಂಡಿ ಎಲ್ಲ ಮಾಡ್ಕೊಬಿಡ್ತೀನಿ. ತಿಂಡಿ ನೋಡಿ, ಇಡ್ಲಿಗೆ ಪ್ಲೇಟೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ತಿಂಡಿ ಮಾಡಿಲ್ಲ. ಇಡೋಣ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸ್ಬೋದಲ್ಲ. ಹಾಗಾಗಿ ಇನ್ನೊಂದೇನು ಗೊತ್ತಾ, ಗುಡ್ ನ್ಯೂಸು, ನಮ್ಮ ಮನೆ ಫಿಲ್ಟ್ರು ಸರಿ ಹೋಯಿತು. ಆಲ್ಮೋಸ್ಟು ಒಂದು 7 months 8 months ಆಯಿತು ಕೆಟ್ಟೋಗಿ. ಅದ್ರದ್ದು ಸ್ಟೋರಿನೇ ಇದೆ, ಆಮೇಲೆ ಹೇಳ್ತೀನಿ. ಫಸ್ಟ್ ಅವನಿಗೆ ಟೈಮ್ ಆಗಿಬಿಡುತ್ತೆ. ಇಡ್ಲಿಗೆ ಇಟ್ಕೊಬಿಡ್ತೀನಿ ರೀ. ಇವತ್ತು ಚಪ್ಪಲಿ ಇರೋದು ಹಾಕಮ್ಮ. ಸರಿ ಹಾಕು. ಟೈಮ್ ಆಯ್ತು, ಹಾಕು ಹೋಗೋಣ. ಇವತ್ತು ಧ್ರುವನ್ ಸ್ಕೂಲಲ್ಲಿ ಕಲರ್ ಡ್ರೆಸ್ ಇರೋದ್ರಿಂದ ಹಾಗಾಗಿ ಕಲರ್ ಡ್ರೆಸ್ ಹಾಕೊಂಡೋದ. ಶೂಸ್ ಬೇಕು, ಸಾಕ್ಸ್ ಬೇಕು ಅಂತ ಆಟ ಮಾಡ್ತಿದ್ದ. ನಾರ್ಮಲ್ ಹೇಳಿದರು ಸ್ಕೂಲಲ್ಲಿ, ಹಾಗಾಗಿ ನಾನು ಶೂಸ್ ಹಾಕಿ ಕಳಿಸ್ಲಿಲ್ಲ. ನಾರ್ಮಲ್ ಸ್ಲಿಪ್ಪರ್ಸೇ ಹಾಕಿ ಕಳಿಸ್ದೆ. ಇನ್ನು ಹೋಗಿ ಬಂದು ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು ಆಮೇಲೆ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಸುಸ್ತಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಆಲ್ಮೋಸ್ಟ್ ಮಂತ್ಲಿ ಒಂದು ಟೈಮ್ ಈ ಥರ ರೋಟೀನ್ ಇರುತ್ತೆ. ಯಾಕಂದರೆ ಡೀಪ್ ಕ್ಲೀನು ಲೈಟಾಗೆ ಈ ಥರ ಮಾಡ್ಕೊತೀನಿ. ಜಾಡೆಲ್ಲ ಕೊಡ್ಕೊಂಡು ಸೋಫಾ ಕವರ್ಸು ತಿರ್ಗಾ ಎಲ್ಲ. ಯಾಕಂದರೆ ಮಂತ್ಲಿ ಸರ್ಕಲ್ ಇದ್ದಾಗ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಾಗುತ್ತೆ. ಇಲ್ಲಿ ನೆಗೆಟಿವ್ ಎನರ್ಜಿ ನನಗೆ ಫೀಲ್ ಆಗುತ್ತೆ. ನನಗೆ ಮಂತ್ಲಿ ಒನ್ಸ್ ಆದಮೇಲೆ ಈ ಥರ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಹಾಗಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಸೋಫಾ ಕವರ್ಸ್ ಎಲ್ಲ ತೆಗಿಯೋಷ್ಟೊತ್ತಿಗೆ ಚಿನ್ಮಯ್ ಕೂಡ ಎದ್ದೋಳ್ದ. ಅವನು ನಾನು ಕುತ್ಕೊಂಡು ಇದು ಬಾದಾಮ್ ಗೊಮ್ಮುನು GRCS ನೆನೆಸಿಟ್ಟಿದ್ದೆ ನೈಟು. ಬಾಯಿ ಹುಣ್ಣಾಗ್ಬಿಟ್ಟಿತ್ತು. ಮುಂದೆನೇ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ ತುಟಿ. ಹಾಗಾಗಿ ಇನ್ನು ಬಾಡಿ ಕೂಲ್ ಆಗಲಿ ಅಂತ ಹೇಳಿಬಿಟ್ಟು ತಿನ್ಕೊತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಹನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಬ್ಬರು ತಿಂತಾಯಿದ್ದೀವಿ. ಅವನಿಗೆ ಇಷ್ಟ ಆಗುತ್ತೆ. ಬಟ್ ಇದು ಬೇಗನೆ ಸಣ್ಣನೂ ಹಾಕ್ತಾರೆ, ಬಾಡಿ ಕೂಲು ಹಾಕ್ತಾರೆ GRCS ಎಲ್ಲ ತಿನ್ನೋದ್ರಿಂದ. ಇನ್ನೊಂದೇನೆಂದರೆ ಫೇಸ್ ಪಿಂಪಲ್ ಎಲ್ಲ ಕಡಿಮೆ ಆಗುತ್ತೆ, ಗ್ಲೋ ಬರುತ್ತೆ. ಆದರೆ ನನಗೆ ಸಣ್ಣ ಆಗೋದಕ್ಕೂ ನನಗೇನು ಸಣ್ಣ ಆಗೋ ಅವಶ್ಯಕತೆ ಇಲ್ಲ. ಆದರೂ ನಾನು ಬಾಡಿ ಕೂಲ್ ಆಗಬೇಕು ಅಂತ ತಿಂತಾಯಿದ್ದೀನಿ ಅಷ್ಟೇ. ಇನ್ನು ತಿನ್ಕೊಂಬಿಟ್ಟು ಇನ್ನು ಬೆಡ್ ಕವರ್ಸ್ ಎಲ್ಲ ಫುಲ್ ಓವರ್ ಎಲ್ಲ ಕ್ಲೀನ್ಗೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ಎಲ್ಲನೂ ವಾಷಿಂಗ್ ಮಿಷಿನ್ಗೆ ತೊಗೊಂಡೋಗಿ ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಹತ್ರ ಹಾಕಿ ಇಡ್ತಾಯಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಆಲ್ರೆಡಿ ಒಂದು ಟ್ರಿಪ್ ಹಾಕ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆನೇ ಹೋಗಿಬಿಟ್ಟು ಹಾಲು ತೊಗೊಂಡು ಬಂದಿದ್ದೆ, ಫ್ರೆಶ್ ಕೌ ಮಿಲ್ಕ್. ಇನ್ನು ಕಾಯಿಸೋಕ್ಕಿಡೋಣ ಅಂತ ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಕೊರಿಯರ್ ಸ್ಲಿಪ್ಪರ್ ಬುಕ್ ಮಾಡಿದ್ರು ನಮ್ಮ ಮನೆಯವರು ಆನ್ಲೈನಾಗೆ. ಹಾಗಾಗಿ ಓಪನ್ ಮಾಡಿ ನೋಡ್ತಾ ಇದ್ದೆ. ಅವರಿಗೆ ಅಂಗಡಿಯಲ್ಲೆಲ್ಲ ಸೈಜು ಸಿಗೋದಿಲ್ಲ. ಯಾಕಂದರೆ ಒಂದು ದೊಡ್ಡದು ಬೇಕಾಗುತ್ತೆ, ತುಂಬ 11 ಸೈಜು 12 ಸೈಜ್ ಬೇಕಾಗಿರುತ್ತೆ. ಎಲ್ಲಿ ಸಿಗುತ್ತೆ ಅಂಗಡಿಯಲ್ಲಿ? ನನಗೆ ಚಿಕ್ಕ ಸೈಜ್ ಸಿಗೋದಿಲ್ಲ, ಅವ್ರಿಗೆ ದೊಡ್ಡ ಸೈಜ್ ಸಿಗೋಲ್ಲ. ಆ ಥರ ಆಗಿಬಿಟ್ಟಿದೆ. ಇನ್ನು ಸ್ಲಿಪ್ಪರ್ ನೋಡೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಬಂದರು. ತುಂಬಾ ಹೊಟ್ಟೆ ಹಸಿತಾ ಇದೆ. ಅಡುಗೆ ಮಾಡು ಫಸ್ಟ್ ಅಂತ ಹೇಳಿದ್ದಕ್ಕೆ ಹಿಂಗೆ ಕ್ಲೀನಿಂಗ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಒಂದೊಂದೇ ಹಾಕ್ಕೊಳೋದಲ್ವ, ಅದು ವಾಷಿಂಗ್ ಮಿಷಿನಾಗ ಓಡ್ತಾ ಇರುತ್ತೆ. ಇನ್ನು ಅಡುಗೆ ಮಾಡ್ಕೊಬಿಡೋಣ ಇನ್ನೊಂದು ಸೈಡ್ ಅಂತ ಹೇಳಿಬಿಟ್ಟು ಅಡುಗೆ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರು ಸ್ಲಿಪ್ಪರ್ ನೋಡಿದ್ರು, ಸೈಜು ಕರೆಕ್ಟಾಗಿ ಆಯಿತು. ಯಾವುದೋ ಒಂದು ಕರೆಕ್ಟಾಗಿ ಆಯ್ತಲ್ಲ ಸೈಜು ಅಂತ, ಅದಕ್ಕೆ ಖುಷಿ ಪಡ್ತಾಯಿದ್ದಾರೆ. ಚೆನ್ನಾಗೈತೆ ಇಲ್ಲ ನೋಡ್ತಾ ಇಲ್ಲ, ಸೈಜ್ ಕರೆಕ್ಟಾಗಿ ಆಯ್ತಲ್ಲ ಅಂತ ಖುಷಿ ಅವರಿಗೆ. ನೆಕ್ಸ್ಟ್ ನಾನು ಮೊಳಕೆ ಹುಳಿ ಸಾಂಬಾರು ಮಾಡೋಣ ಅಂತ ಬಂದೆ. ನಾನು ಸಾಂಬಾರಿಗೆ ಎಲ್ಲ ಹಚ್ಚಿ ಇಟ್ಕೊತಾ ಇದ್ದೀನಿ. ಬೇಗನೆ ಆಗುತ್ತೆ, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ನೀವು ಕೂಡ ನೋಡಿ. ಯಾಕಂದರೆ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿ ಹುರಿದು ಮಾಡ್ತಾಯಿಲ್ಲ, ತುಂಬಾ ಬೇಗ ಹಾಗೆ ಮಾಡ್ತಾಯಿದ್ದೀನಿ. ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು 3 ಲವಂಗ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಪೆಪ್ಪರ್ ಹಾಕ್ಕೊತಾ ಇದ್ದೀನಿ.
ಇನ್ನು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚಿಕ್ಕದು ಮೀಡಿಯಮ್ಗಿಂತ ಚಿಕ್ಕದು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ದೊಡ್ಡ ಈರುಳ್ಳಿ ಹಾಕ್ಕೊತಾ ಇದ್ದರೆ ಅರ್ಧ ಈರುಳ್ಳಿ ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ಳಿ, ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೋಬೋದು. ಇಲ್ಲಿ 2 ಟೊಮೊಟೊ ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇನ್ನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಏನಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ಸಾಂಬಾರು, ಈಸಿಯಾಗಿ ಮಾಡೋವಂಥದ್ದು. ನಾನು ಆಲ್ಮೋಸ್ಟ್ ಸಾಂಬಾರ್ಸು ರೆಸಿಪೀಸ್ ಎಲ್ಲ ಕಲ್ತಿದ್ದು ನಮ್ಮಮ್ಮನ ನೋಡಿ, ಆದರೆ ಕೈ ಹಿಡ್ಕೊಂಡು ಆ ಥರ ಎಲ್ಲ ನೋಡಿ ಕಲ್ತಿಲ್ಲ. ಸುಮ್ಮನೆ ಕಣ್ಣಲ್ಲಿ ನೋಡಿ ಕಲ್ತಿರೋ ಅಂಥ ಅಡುಗೆಗಳು ನಾನು ಚಿಕ್ಕ ವಯಸ್ಸಿಂದನೂ ಈ ಥರ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಖಾರದ ಪುಡಿ ಮೊನ್ನೆ ವಿಡಿಯೋ ಹಾಕಿದ್ನಲ್ಲ, ಅದೇ ನೋಡಿ ಎಷ್ಟು ಕಲರ್ ಬಂದಿದೆ. ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಖಾರದ ಪುಡಿ ಕಲರ್ ಇದ್ರೇ ಸಾಂಬಾರು ಕೂಡ ಕಲರ್ ಚೆನ್ನಾಗಿ ಬರುತ್ತೆ. ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ರುಬ್ಬಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಮಿಕ್ಸಿ ಆನ್ ಮಾಡಿಬಿಟ್ಟು ಕುಕ್ಕರ್ ಇನ್ನೊಂದು ಕಡೆ ಇಟ್ಕೊಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಮಿಕ್ಸಿ ಆಗೋಷ್ಟೊತ್ತಿಗೆ ಅದು ಕೂಡ ಬೇಗನೆ ಆಗುತ್ತೆ. ಇನ್ನೊಂದೇನು ಅಂದರೆ ನಮ್ಮದು ಸ್ಟವ್ ಕೂಡ ರಿಪೇರಿ ಆಗಿಬಿಟ್ಟಿದೆ. ಲೆಫ್ಟ್ ಸೈಡಿಂದು ಸಣ್ಣ ಉರಿತಾ ಇದೆ. ರೈಟ್ ಸೈಡೆಲ್ಲ ಅಡುಗೆ ಮಾಡಬೇಕು. ಅದು ಏನಾರ ಲೇಟ್ ಆಗುತ್ತೆ ಅದರಲ್ಲಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆನೇ ಹಿಡ್ಕೊತಾ ಇದ್ದೀನಿ. ಏನಂದರೆ ಒಂದು ರಿಪೇರಿ ಹಾಕ್ತಾಯಿದ್ರೆ ಇನ್ನೊಂದು ಹಾಳಾಗ್ತಾ ಇರುತ್ತೆ ಅಲ್ವಾ. ನಮ್ಮ ಮನೇಲಿ ಹಾಕಿ ಹಿಂಗೆ ಆಗ್ತೈತೋ ಗೊತ್ತಿಲ್ಲ. ಮದುವೆ ಆದಾಗ ತೊಗೊಂಡು ಅದು ಆಲ್ಮೋಸ್ಟ್ ಗ್ಯಾಸ್ ಬಂದು ನಾವು ಈಗ ಅದು ಕೈ ಕೊಡ್ತಾ ಇದೆ ಗ್ಯಾಸು. ಇನ್ನು ಮಿಕ್ಸಿಗೆಲ್ಲ ಹಾಕ್ಕೊಂಡು ಸಾಂಬಾರು ನೋಡಿ ಈ ಥರ ಪೇಸ್ಟ್ ಆಗಿದೆ. ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಅಂದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು 2 ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಫ್ರೈ ಆಗಿದೆ. ಸ್ವಲ್ಪ ಬ್ರೌನ್ವರೆಗೂ ಟರ್ನ್ ಆಗೋವರೆಗೂ ಮಾಡ್ಕೋಬೇಕಾಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಇನ್ನು ನೆನ್ನೆ ಬಂದು ಹುಳ್ಳಿಕಾಳು ಮೊಳಕೆ ಕಟ್ಟಿ ಇಟ್ಟಿದೆ, ಈ ಥರ ಬಂದಿದೆ. ಇನ್ನು ಆಲೂಗಡ್ಡೆ 3 ಹಾಕ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜ್ ಇರೋದು. ಬದನೆಕಾಯಿ 1 ಹಾಕ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಜಾಸ್ತಿ ತಿಂತಾರೆ ಆಲೂಗಡ್ಡೆ, ಹಾಗಾಗಿ ಇನ್ನು ಮಕ್ಕಳಿಗೆಲ್ಲ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಆಲೂಗಡ್ಡೆ ತುಂಬಾ ತಿಂತೀವಲ್ಲ, ಹಾಗಾಗಿ ಆಲೂಗಡ್ಡೆ ಒಂಚೂರು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಕೂಡ 1 ಹಾಕ್ಕೋಬೋದು. ನಾನು ಒಂದು 3 ಮೀಡಿಯಮ್ ಗಾತ್ರದ ಹಾಕ್ಕೊತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ, ಬದನೆಕಾಯಿ 1 ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ನನಗೆ ಇಷ್ಟ ಆಗೋದಿಲ್ಲ. ಇಷ್ಟ ಆಗುತ್ತೆ ಬಟ್ ನನ್ನ ಬಾಡಿಗೆ ಆಗೋದಿಲ್ಲ, ಇಚ್ಚಿಂಗ್ ಆಗುತ್ತೆ ಬದನೆಕಾಯಿ ತಿನ್ನೋದ್ರಿಂದ ಅಂತ ಹೇಳಿಬಿಟ್ಟು ಬದನೆಕಾಯಿ 1 ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಇಷ್ಟ ಇರೋರು ಒಂದು 3-4 ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಾವು ರುಬ್ಬಿಟ್ಟಿದ್ವಲ್ಲ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವೇನು ಕೂಡ ಹುರಿದಿಲ್ವಲ್ಲ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋಗ್ತಾ ಇದೆ ಅಂದರೆ ಯಾವ ಥರ ಗೊತ್ತಾಗುತ್ತೆ, ಒಂದು ಒಳ್ಳೆ ಘಮ ಬರುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಸ್ಮೆಲ್ ಚೇಂಜ್ ಘಮ ಬಂದಮೇಲೆ ನೀರು ಹಾಕ್ಕೋಬೇಕಾಗುತ್ತೆ. ನೀರು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಸಾಂಬಾರು ಅಂತ ನೋಡಿಬಿಟ್ಟು, ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಮುದ್ದೆಗೆ ಅನ್ನಗೆ ಆಗೋ ಥರ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 3 ವಿಸಿಲ್ ಓಡಿಸಿದ್ವಿ ಅಂದರೆ ವಿಟ್ ಕ್ಲೋಸ್ ಮಾಡಿ ತುಂಬಾ ರುಚಿಕರವಾದ ಹುಳ್ಳಿ ಮೊಳಕೆ ಸಾಂಬಾರು ತಯಾರಾಗಿದೆ. ಇವಾಗ 3 ವಿಸಿಲ್ ಆಗಿದೆ. ತುಂಬ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ, ಸಖತ್ತಾಗಿ ಬರ್ತಾ ಇದೆ ನೋಡ್ಬೋದು. ಇನ್ನು ನಾನು ಕೂಡ ಒಂದು ರೊಟೇಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಕುಕ್ಕರ್ ಓಪನ್ ಮಾಡಿದ್ದೀನಿ, ತುಂಬ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ನಾನು ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ರೊಟೇಟ್ ಮಾಡ್ಬೇಕಾದ್ರೆ ನಿಮಗೆ ಆಲೂಗಡ್ಡೆ ಥರ ಕಾಣ್ತಾ ಇರ್ಬೋದು. ಆದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ರೆಸಿಪಿ ಯಾವ ಥರ ಬೇಕು ಅಂತಲೂ ಕಮೆಂಟಲ್ಲಿ ತಿಳಿಸಿ. ಯಾವ ಥರ ರೆಸಿಪೀಸ್ ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿ ಅದೇ ರೀತಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ನೀರು ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ತಿಕ್ಕಾಗಿದ್ದರೆ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆಂಟ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ತುಂಬ ತೆಳ್ಳಗೆ ಬೇಕು ಅಂದ್ರೂ ಮಾಡ್ಕೋಬೋದು. ಚಪಾತಿಗೆ ಎಲ್ಲದಕ್ಕೂ ತುಂಬಾ ಸೂಟಬಲ್ ಅಂತಲೇ ಹೇಳ್ಬೋದು. ಚಪಾತಿಗೆಲ್ಲ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಇನ್ನು ಸಾಂಬಾರು ಕೂಡ ಆಗಿತ್ತು. ಇನ್ನು ಅನ್ನಕ್ಕೆ ಇಟ್ಬಿಡೋಣ ಇನ್ನೊಂದು ಕಡೆ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನು ಅನ್ನ ಮುದ್ದೆ ಮಾಡ್ಕೊಬಿಟ್ಟು ಇನ್ನು ಮನೆಯವರು ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ರಲ್ಲ, ಹಾಗಾಗಿ ಅವರಿಗೆ ಮುದ್ದೆ ಇಟ್ಬಿಡೋಣ ಫಸ್ಟು, ಆಮೇಲೆ ಕೆಲಸ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಇನ್ನು ಸಾಂಬಾರು ಕೂಡ ಆಯಿತು, ಮುದ್ದೆ ಅನ್ನ ಎಲ್ಲ ಆಯ್ತಲ್ಲ, ಇನ್ನು ಅವ್ರಿಗೂ ಕೂಡ ಊಟಕ್ಕೆ ಇಟ್ಕೊಡ್ತಾ ಇದ್ದೆ.
ಇನ್ನು ನಾನು ಕೂಡ ಅವ್ರಿಗೆ ಊಟ ಕೊಟ್ಬಿಟ್ಟು ಇನ್ನು ಅವರು ಕೂಡ ಹುಡುಗರನ್ನೆಲ್ಲ ಮಲಗಿಸ್ಬಿಟ್ಟು ಬಂದು ಕೆಲಸ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಕಸ ಗುಡಿಸಿ ನೆಲ ಸಾರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಗುಡಿಸ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ ನಮ್ಮದು ಲೈಫ್ ಸ್ಟೈಲ್ ಲಾಗ್ ಆಗಿರೋದ್ರಿಂದ, ನಂದು ಕುಕ್ಕಿಂಗ್ ಲಾಗ್, ಲೈಫ್ ಸ್ಟೈಲ್ ಲಾಗ್, ಡೈಲಿ ಲಾಗ್ಸ್ ಇರೋದ್ರಿಂದ ನಂದು ಯಾವ ಥರ ಇರುತ್ತೋ ಅದೇ ರೀತಿ ವೀಡಿಯೋಸ್ ತೋರಿಸ್ತಾ ಹೋಗ್ತಾ ಇರ್ತೀನಿ. ನಾನು ಕೂಡ ನೆಲ ಸಾರಿಸ್ಬಿಟ್ಟು ನಾನು ಎಷ್ಟು ನೋಡ್ಬೋದು ಫೇಸ್ ಎಷ್ಟು ಡಲ್ ಆಗಿದೆ. ಈ ಫೇಸ್ ಪ್ಯಾಕ್ ಹಾಕ್ಕೊಬಿಡೋಣ ಅಂತ ಹೇಳಿಬಿಟ್ಟು ತುಂಬ ದಿನ ಆಯಿತು ಫೇಸ್ ಪ್ಯಾಕ್ ಎಲ್ಲ ಹಾಕಿ, ಹಾಗಾಗಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ತುಂಬಾ ಆಗಿದೆ ನೋಡಿ. ಫುಲ್ ಫೇಸ್ ಡ್ಯಾಮೇಜ್ ಆಗಿದೆ. ಫಸ್ಟ್ ಆದರೆ ಆವಾಗ ಹಾಕ್ಕೊತಿದ್ದೆ, ಈಗ ಮಕ್ಕಳು ಇಟ್ಕೊಂಡು ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಆಗಿರೋದ್ರಿಂದ ಫೇಸ್ ಮೇಲೆ ಸ್ವಲ್ಪನೂ ಜ್ಞಾನನೇ ತೋರಿಸಿಲ್ಲ. ನೋಡ್ಬೋದು ಇಲ್ಲಿ ಥರ ಫುಲ್ಲು ಗ್ಲೋನೇ ಇಲ್ಲ ಫೇಸು. ಹಾಗಾಗಿ ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು, ಮನೆಯಲ್ಲಿ ಪದಾರ್ಥಗಳಿಂದ ಮಾಡ್ಕೊಳೋದಷ್ಟೇ. 3 ಐಟಮಿಂದ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ರಿಸಲ್ಟ್ ಸಿಗುತ್ತೆ. ಬನ್ನಿ ತೋರಿಸೋಣ. ಇನ್ನು ಕೈಗೆಲ್ಲ ಟ್ಯಾನ್ ಆಗಿದ್ರು ಕೈಗೆಲ್ಲ ಅಪ್ಲೈ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಅಕ್ಕಿ ಹಿಟ್ಟು, ಹನಿ ನೋಡಿ, ಮನೆಯಲ್ಲೇ ಮಾಡಿರುವಂಥ ಮೊಸರು ತೊಗೊಂಡಿದ್ದೀನಿ. ಲೈನಿ ತುಪ್ಪ, ಒಂದು 3 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಹಾಕ್ಕೊತಾ ಗಟ್ಟಿ ಮೊಸರನ್ನೇ ಹಾಕ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ ಆಯಿಲ್ ಸ್ಕಿನ್ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಮೊಸರು ಇಲ್ಲ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಮೂತ್ ಆಗುತ್ತೆ ಸ್ಕಿನ್ ಕೂಡ, ಇಲ್ಲ ರಫ್ ಆಗಿಬಿಡಿರುತ್ತೆ. ನನ್ನ ಸ್ಕಿನ್ನಿಗೆ ಬಂದು ಸ್ವಲ್ಪ ಯಾವ ಕೂಡ ಅಡ್ಜಸ್ಟ್ ಆಗೋಲ್ಲ. ಹೋಮ್ ರೆಮಿಡೀಸು ಪಿಂಪಲ್ ಎಲ್ಲ ಆಗಿಬಿಡಿರುತ್ತೆ. ಶುಗರ್ ಹಾಕಿದ್ರೂ ಆಗೋಲ್ಲ, ಅಲೋವೆರಾ ಹಾಕಿದ್ರೂ ಆಗೋಲ್ಲ. ತುಂಬ ಯಾವುದೋ ಒಂದೊಂದು ಆಗುತ್ತೆ ಅಷ್ಟೇ. ಅಕ್ಕಿ ಹಿಟ್ಟಿದ್ದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ನಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಮೊಸರು ಹಾಕ್ಕೊಂಡು, ಹಾಲು ಹಾಕ್ಕೊಂಡು, ಹನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ತುಂಬ ಡ್ರೈ ಇದೆ ಅಂದರೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ನಾನು ಫೇಸ್ಗೆ ಹಾಕೋದಕ್ಕಿಂತ ಮುಂಚೆ ಕ್ಲೀನಾಗಿ ಕೈ ಸ್ವಲ್ಪ ಫೇಸು ಎಲ್ಲ ವಾಶ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಧೂಳಿದ್ದಾಗೇ ನಾವು ಹಾಕ್ಕೋಬಾರ್ದು. ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿರ್ತೀವಿ, ಹೊರಗಡೆ ಎಲ್ಲ ಹೋಗಿ ಬಂದಿರ್ತಾರೆ. ಹಾಗಾಗಿ ಫಸ್ಟು ನಾವು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನಾವು ಫೇಸಿಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಯಾಕಂದರೆ ಧೂಳು ಮೇಲೇ ಹಾಕಿದ್ರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗಿಬಿಡುತ್ತೆ, ಹಿಚಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ, ರಿಸಲ್ಟ್ ಬೇಗ ಸಿಗೋದಿಲ್ಲ. ಹಾಗಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಈಗ ಈ ಥರ. ಇನ್ನು ಬ್ರಷಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಫೇಸ್ ಪ್ಯಾಕ್ ಹಾಕೋ ಬ್ರಷ್ ಎಲ್ಲ ಬರುತ್ತಲ್ಲ, ಅದರಲ್ಲಿ ನಾನು ಬ್ರಷ್ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ, ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ಈ ಥರ ತುಂಬಾ ಬೇಗ ರಿಸಲ್ಟ್ ಸಿಕ್ಕುತ್ತೆ. ವೀಕ್ಲಿ ಒಂದು 3 ಟೈಮ್ಸ್ ಮಾಡಿಕೊಂಡ್ರು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ಲ ಅದು ಕೂಡ ನೋಡಿಕೊಂಡು ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಫಸ್ಟ್ ಟೈಮ್ ನಾವು ಒಂದೊಂದು ರೆಮಿಡೀಸ್ ಆಗೋದಿಲ್ಲ ನಮ್ಮ ಸ್ಕಿನ್ನಿಗೆ. ಹಾಗಾಗಿ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಫೇಸ್ ಫುಲ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನನ್ನ ಸ್ಕಿನ್ನಿಗೆ ಎಲ್ಲ ಆಗೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಕೂಡ ಯಾವುದೋ ಒಂದೊಂದು ರೆಮಿಡೀಸ್ ಮಾತ್ರನೇ ಆಗೋದು. ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಫಸ್ಟು. ಯಾಕಂದರೆ ನಾವು ತುಂಬಾ ನೋಡ್ಬೋದು, ಅದನ್ನೆಲ್ಲ ಫೇಸ್ ಮೇಲೆ ಡೈರೆಕ್ಟಾಗಿ ಪ್ರಯೋಗ ಮಾಡೋದಕ್ಕೆ ಹೋಗಬಾರ್ದು. ಫಸ್ಟ್ಗೆ ಹ್ಯಾಂಡ್ಗೆ ಹಾಕ್ಕೊಂಡ್ಮೇಲೆ ಆಮೇಲೆ ನಮ್ಗೆ ಯಾವುದೇ ರೀತಿ ಹಿಚಿಂಗ್ ಆಗಿಲ್ಲ ಅಂದಮೇಲೆ ಆಮೇಲೆ ನಾವು ಡೈರೆಕ್ಟ್ ಫೇಸ್ಗೆ ಹಾಕೋಬೋದು. ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಅಬ್ಸರ್ವ್ ಆಗಬೇಕು. ಅಲ್ಲಿಂದ ನಾವು ಈ ಥರ ಮಾಡಿ ನಾನು ತತ್ತಿಗೆಲ್ಲ ಹಾಕೊತಾ ಇರ್ತೀನಿ. ಯಾಕಂದರೆ ತತ್ತಿ ತಾಳಿ ಎಲ್ಲ ಹಾಕಿಟ್ಟಿದ್ದು ಎಲ್ಲ ಆರೋಗ್ಯ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಗ್ಲೋ ಕೂಡ ಬರುತ್ತೆ. ನಮ್ಮ ಫೇಸ್ಗೆ ಕಾಲು ಕೈಗೂ ಎಲ್ಲ ಹಾಕೋಬೋದು. ತತ್ತಿಗೆಲ್ಲ ಹಾಕಿ ಇಟ್ಟಿದ್ದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಸ್ಟ್ ಬೇಗ ರಿಸಲ್ಟ್ ಸಿಗುತ್ತೆ.
ಡ್ರೈ ಆಗಿದೆ ಇದು ಮತ್ತೆ ಆಗಬೇಕು ಜಾಸ್ತಿ ಹೆಣ್ಮಕ್ಳು ಈ ಕರ್ನಾಟಕ ಇರೋದು ಈಗ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡು ಸಿಗ್ತೀನಿ ನೋಡಿ. ಫೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಈಗ ಕಂಪ್ಲೀಟ್ ಎಲ್ಲ ನೋಡಿ ಉದುರು ಬರ್ತಾಯಿದೆ, ಫುಲ್ ಡ್ರೈ ಆಗಿದೆ. ಈಗ ನಾನು ಕೂಡ ಇನ್ನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಯಾವ ರೀತಿ ಗ್ಲೋ ಬಂದಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ, ನೋಡ್ಬೋದು ನೀವು ಕೂಡ. ಈಗ ಫ್ರೆಶ್ ಅಪ್ ಎಲ್ಲ ಮುಗೀತು, ನೋಡ್ಬೋದು ಸ್ಕಿನ್ನು ಎಷ್ಟು ಗ್ಲೋ ಬಂದಿದೆ. ಸ್ವಲ್ಪ ವೈಟ್ ಹೇರ್ಸ್ ಎಲ್ಲ ಕಮ್ಮಿ ಆಗಿದೆ. ಇದೇ ರೀತಿ ನಾವು ಒಂದು ವೀಕ್ಲಿ 3 ಟೈಮ್ಸ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಸ್ಕಿನ್ ಕೂಡ ಗ್ಲೋ ಇರುತ್ತೆ. ನೋಡಿ ಕೈಗಳು ನೋಡ್ಬೋದು ಶೈನ್ ಹೆಂಗೆ ಹೊಡಿತಾ ಇದೆ. ನಾರ್ಮಲ್ ಇರೋದಕ್ಕಿಂತ ಸ್ವಲ್ಪ ಶೈನ್ ಹೊಡಿತಾ ಇದೆ, ನೋಡ್ಬೋದು. ಇಲ್ಲಿ ಸ್ಕಿನ್ ನೋಡಿ ಎಷ್ಟು ತುಂಬಾ ಗ್ಲೋ ಇದೆ. ಇನ್ನು ಫ್ರೆಶ್ ಅಪ್ ಎಲ್ಲ ಆಯಿತು. ಇನ್ನು ನೈಟ್ಗೆ ಊಟ ತಿನ್ನಬೇಕು. ಇನ್ನು ಮಧ್ಯಾಹ್ನ ಮಾಡಿದ್ದಿದೆಯಲ್ಲ ಅದೇ ತಿನ್ಕೊತೀವಿ, ಯಾಕಂದರೆ ತುಂಬಾ ಸ್ಟ್ರೈನ್ ಆಗಿದೆ. ನಿಮಗೂ ಗೊತ್ತಿರುತ್ತೆ ನಾನು ಯಾವ ಪೊಸಿಷನಲ್ಲಿ ಕೆಲಸ ಮಾಡ್ಕೊತೀನಿ ಯಾವಾಗ ಅಂತ ಹೇಳಿಬಿಟ್ಟು. ಇನ್ನು ನನಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಆಗಿದೆ, ಬೋನು ತುಂಬಾ ವೀಕ್ ಆಗಿದ್ದೀನಿ ಕೂಡ. ಒಂದು ವೀಕಿಂದ ನನಗೆ ಸರಿಯಾಗಿ ಊಟನೇ ಸೇರ್ತಾ ಇರಲಿಲ್ಲ. ಆಲ್ಮೋಸ್ಟು ಏನಾಯ್ತು ಏನೋ, ಅದಕ್ಕೆ ಸ್ವಲ್ಪ ವೀಕ್ ಆಗಿದ್ದೀನಿ. ಸ್ವಲ್ಪ ಬ್ಯುಸಿ ಇರ್ತೀನಲ್ಲ, ಹಾಗಾಗಿ ಎಲ್ಲೂ ಹೋಗೋದಿಲ್ಲ. ಮನೆಯಲ್ಲೇ ಸ್ವಲ್ಪ ಚಿಕ್ಕ ಪುಟ್ಟದ್ದು ಟಿಪ್ಸ್ಗಳು ತೊಗೊಂಡು ಫೇಸ್ ಪ್ಯಾಕ್ ಹಾಕ್ಕೊಳೋದು, ಹೇರ್ ರೂಟೀನು ಅವೆಲ್ಲ ಮಾಡ್ಕೊತೀನಿ ಅಷ್ಟೇ. ನಿಮ್ಮೊಟ್ಟಿಗೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮಕ್ಕಳು ಊಟ ಮಾಡಿಸ್ಬೇಕು. ನನ್ನ ಕೆಲಸ ಮುಗಿಯೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಸಂತೆಗೆ ಹೋಗ್ಬಿಟ್ಟು ಬಂದರು. ಅದೇ ತರಕಾರಿ ಏನು ಜಾಸ್ತಿ ಎಲ್ಲ ತಂದಿರಲಿಲ್ಲ. ಕರ್ಬೇ ಸೊಪ್ಪು ನೋಡಿ, ಊರಲ್ಲಿ ಅಷ್ಟೊಂದು ಮರ ಎಲ್ಲ ಇದೆ ನಮ್ಮದೇ. ಇಲ್ಲಿ ದುಡ್ಡಿಗೆ ತೊಗೊಬಂದು ತಿನ್ನಬೇಕು. ಇನ್ನು ಶುಂಠಿನೂ ಜಾಸ್ತಿ ತೊಗೊಬಂದಿದ್ರು. ಶುಂಠಿ ಯಾಕೆ ಜಾಸ್ತಿ ಅಂದರೆ ಶುಂಠಿ ಪೌಡ್ರು ಮಾಡು ಅಂತ ಹೇಳ್ಬಿಟ್ಟು, ಪೌಡ್ರ್ ಮಾಡಿ ಸ್ಟೋರ್ ಮಾಡು ಅಂತ ಹೇಳಿಬಿಟ್ಟು ಶುಂಠಿ ಎಲ್ಲ ಜಾಸ್ತಿ ಎತ್ಕೊಬಂದಿದ್ರು. ಇನ್ನು ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ರು. ಇನ್ನೊಂದೇನು ಗೊತ್ತಾ, ಎಲ್ಲ ಡಯಟ್ ಫುಡ್ಡೇ ಇತ್ತು ಅಲ್ಲಿ. ನನಗೆ ದಪ್ಪ ಆಗೋ ಅಂಥದ್ದೇನೂ ಇರಲಿಲ್ಲ, ತರಕಾರಿ ಎಲ್ಲ ಡಯಟ್ ಫುಡ್ಡು. ಇನ್ನು ಸೌತೆಕಾಯಿ ಎಲ್ಲ ತಿನ್ನೋದ್ರಿಂದ ಬಾಡಿನೂ ಬೇಗ ವೆಯ್ಟ್ ಲಾಸ್ ಸಹ ಮಾಡುತ್ತೆ. ನಂದು ಬಾಡಿ ಹೀಟ್ ಇರೋದ್ರಿಂದ ನಂದೆಲ್ಲ ಹೆಲ್ತಿ ಫುಡ್ಡು ಇದೇ ಥರನೇ ಇದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಸಣ್ಣ ಆಗೋದಕ್ಕೆ ತಿನ್ನಬೇಕು, ನಾನು ದಪ್ಪ ಆಗೋದಕ್ಕೆ ತಿನ್ನಬೇಕು, ಡೆಡ್ ಆಪೋಸಿಟ್ಟು. ನೋಡಿ ಈ ಥರ ಇತ್ತು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೆಳಗ್ಗೆ ವೀಡಿಯೋ ನೋಡ್ತೀರಾ ಶುಭೋದಯ, ರಾತ್ರಿ ವೀಡಿಯೋ ನೋಡ್ತೀರಾ ಶುಭರಾತ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.